ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನಾದಿ ಕೌರವರು ಇನ್ನೂ ಅನೇಕ ರಾಜರುಗಳು ಮಾತ್ರವಲ್ಲದೆ ನಮ್ಮ ಸೈನ್ಯದಲ್ಲಿರುವ ಅನೇಕ ಸೈನಿಕರಿದ್ದಾರೆ. ಅರ್ಜುನ ಭಗವಂತನಲ್ಲಿ ತಾನು ಕಾಣುತ್ತಿರುವುದನ್ನು ಹೇಳುವುದನ್ನು ಮುಂದುವರಿಸಿದ್ದಾನೆ. ತಮ್ಮ ಕುಲದ ಹಿರಿಯರು ಹಾಗೂ ಗುರುಗಳು ಕರ್ಣ, ತಮ್ಮ ಸೈನ್ಯದ ಸೈನಿಕರು ಮಾತ್ರವಲ್ಲದೆ ದುರ್ಯೋಧನನ ಸಹಿತ ಪೂರ್ಣ ಕುರುವಂಶವನ್ನೇ ಅಲ್ಲಿ ಕಂಡು ಆಶ್ಚರ್ಯಗೊಂಡಿದ್ದಾನೆ. ಹೊರ ಜಗತ್ತಿಗೆ ಸಕಲ ಪ್ರಾಣಿಗಳು ಒಂದು ಮುಖವಾಡವಷ್ಟೇ. ಭೂಮಿಯ ಆಶ್ರಯದಿಂದಲೇ ಬೆಳೆಯುವ ಸಕಲ ಸಸ್ಯ ಸಹಿತ ಪ್ರಾಣಿಗಳ ಒಳಗಿರುವ ಭಗವಂತನ ನಿಜರೂಪ ಅರ್ಥವಾಗಬೇಕಿದೆ. ಗಿಡವಾಗುವುದಕ್ಕಿಂತ ಮೊದಲು ಮಣ್ಣಾಗಿ, ನಂತರ ಸೌಂದರ್ಯದಿಂದ ಕಂಗೊಳಿಸುವ ಗಿಡವಾಗಿ, ಮತ್ತೆ ಮಣ್ಣಾಗಿ ಪರಿವರ್ತನೆಯಾಗಲು ಶಕ್ತಿಯ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಯಾವ ರೀತಿ ಗಿಡ ತನ್ನ ಬೇರನ್ನು ಭೂಮಿಯಲ್ಲಿ ನಿಲ್ಲಿಸಿ ಹೊರ ಜಗತ್ತಿಗೆ ತನ್ನ ಅಸ್ತಿತ್ವ ತೋರಿಸುವುದೋ, ಅದೇ ರೀತಿಯಲ್ಲಿ ಭಗವಂತನೆಂಬ ಶಕ್ತಿಯಲ್ಲಿ ತನ್ನ ಮೂಲವನ್ನು ಇರಿಸಿ ಪಂಚಭೂತಗಳ ಸಹಾಯದಿಂದ ಹೊರ ಜಗತ್ತಿನಲ್ಲಿ ವ್ಯಕ್ತವಾಗುತ್ತದೆ. ಆಕರ್ಷಣೆಯಿಂದ ಜನ್ಮ ಜನ್ಮಾಂತರಗಳ ಸರಪಳಿ ಮುಂದುವರೆದರೆ ವಿಕರ್ಷಣೆಯಿಂದ ಬದುಕು ಮುಂದುವರಿಯುತ್ತದೆ. ಹಸುವಿನಿಂದ ಆಕರ್ಷಿತವಾದ ಹುಲ್ಲು ಹಸುವಿನಲ್ಲಿ ಒಂದಾಗಿ ತನ್ನ ಈ ಜನ್ಮದ ಅಸ್ತಿತ್ವ ಕಳೆದುಕೊಂಡರೆ ವಿಕರ್ಷಣೆಯಿಂದ ಹುಲ್ಲು ತನ್ನ ಬದುಕು ಮುಂದುವರಿಸುತ್ತದೆ. ಯುದ್ಧದಿಂದ ಆಕರ್ಷಿತರಾದವರು ತಮ್ಮ ಜೀವನ ಕೊನೆಗಳಿಸಿದರೆ, ಯುದ್ಧದಲ್ಲಿ ಆಸಕ್ತಿ ಇಲ್ಲದವರು ಹಾಗೂ ತಮ್ಮ ಬಲದಿಂದ ಯುದ್ಧ ಗೆದ್ದವರು ಅಂದರೆ ಬಲಿಷ್ಠರು ಜೀವನ ಮುಂದುವರಿಸುತ್ತಾರೆ. ಯುದ್ಧದಿಂದ ಆಕರ್ಷಿತರಾದವರೆಲ್ಲರೂ ಒಂದೆಡೆ ಸೇರಿರುವುದರಿಂದ ಅವರೆಲ್ಲರನ್ನೂ ಅರ್ಜುನ ಒಟ್ಟಾಗಿ ನೋಡುತ್ತಿದ್ದಾನೆ. ಹರಿ ಓಂ ತತ್ಸತ್.